ಫೆಬ್ರವರಿ ಮಂತ್ ಶುರುವಾದ್ರೆ ಸಾಕು, ಇಡೀ ಲೋಕವೇ ರೊಮ್ಯಾಂಟಿಕ್ ಆಗಿ ಬಿಡ್ತದೆ. ಯಾರೆಲ್ಲ ಇಂಗ್ಲಿಷ್ ಅಲ್ಲಿ ಫೇಲ್ ಆಗಿದ್ದಾರೆ ನೋಡಿ, ಅವರು ಕೂಡ ಇಂಗ್ಲಿಷ್ ಅಲ್ಲಿ ಪೋಯಂ ಬರೀಲಿಕ್ಕೆ ಶುರು ಮಾಡ್ತಾರೆ. ಮೈ ಮೂನ್, ಮೈ ಸ್ಟಾರ್, ಮೈ ಆಕ್ಸಿಜನ್ ಸಿಲಿಂಡರ್. ಆದ್ರೆ ಸಿಂಗಲ್ಸ್ಗೆ ಇದೊಂದು ಆನ್ಯುವಲ್ ಡಿಪ್ರೆಷನ್ ಫೆಸ್ಟಿವಲ್ ಇದ್ದಾಗ. ಕಪಲ್ಸ್ ದಿನಕ್ಕೆ 48 ಸ್ಟೋರಿ ಹಾಕಿದ್ರೆ, ಸಿಂಗಲ್ಸ್ ಸೆಲ್ಫ್ ಲವ್ ಇಸ್ ಇಂಪಾರ್ಟೆಂಟ್ ಅಂತ ಸ್ಟೇಟಸ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ರೋಸ್ ಡೇ ದಿವಸ ರೋಸಿನ ರೇಟ್ ಪೆಟ್ರೋಲ್ ಗಿಂತ ಜಾಸ್ತಿ. ಪಾಪ ಬಾಯ್ ಫ್ರೆಂಡ್ಸ್ ಆರ್ ಕನ್ಫ್ಯೂಸ್ಡ್, ರೋಸ್ ತಗೊಳ್ಳುದಾ ಅಥವಾ ಪೆಟ್ರೋಲ್ ಹಾಕುದಾ ಅಂತ. ಅಲ್ಲೊಬ್ಬ ಪುಣ್ಯಾತ್ಮ ಪ್ರಾಮಿಸ್ ಡೇ ಮತ್ತೆ ಪ್ರಪೋಸ್ ಡೇ ಅಲ್ಲಿ ಡಿಫ್ರೆನ್ಸ್ ಎಂತ ಅಂತ ಗೂಗಲ್ ಮಾಡಿ ನೋಡ್ತಾ ಇದ್ದಾರೆ. ಕೆಲವು ಹೆಣ್ಮಕ್ಳು ತಮಗ್ ತಾವೇ ಗಿಫ್ಟ್ ಆಯ್ಕೆ ಮಾಡ್ಕೊಂಡು ನಂತರ ಹೇಗೆ ಸರ್ಪ್ರೈಸ್ ಆದಾಗೆ ನಾಟಕ ಮಾಡುದು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿ. ಸಡನ್ಲಿ ಜಿಮ್ ಫುಲ್ ಆಗಿದೆ. ಒಂದು ವಾರದಲ್ಲಿ ಗಂಡು ಮಕ್ಕಳೆಲ್ಲರೂ 6 ಪ್ಯಾಕ್ ಆಬ್ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಟ್ರೈನರ್ ಅವರ ಹಿಂದೆಂದ ತಿರುಗ್ತಾ ಇದ್ದಾರೆ. ಸರ್, ಮ್ಯಾಜಿಕ್ ಆಬ್ಸ್ ಪ್ಯಾಕಿಗೆ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ, ಜಾಸ್ತಿ ಪಂಪ್ ಮಾಡಿದ್ರೆ ಹೇಗೆ? ನಾಡ್ದು ಗಾಳಿ ಹೋದ್ರೆ ಭಂಗ ಆದಿತ್ತು. ಒಂದು ಕಡೆ ಇಂಟ್ರೋವರ್ಟ್ಸ್ ತಮ್ಮ ಮನೆಯಿಂದ ಹೊರಗೆ ಬರದಾಗೆ ಎಲ್ಲಾ ರೀತಿ ಕಾರಣಗಳನ್ನು ಹುಡುಕಿಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಎಕ್ಸ್ಟ್ರೋವರ್ಟ್ಸ್ ತಮ್ಮ ಪಾರ್ಟ್ನರ್ ಅನ್ನು ಸರ್ಪ್ರೈಸ್ ಮಾಡ್ಲಿಕ್ಕೆ ಗಿಫ್ಟ್ಸ್ ಏನು, ಫ್ಲಾಶ್ ಮಾಬ್ ಏನು ಎಲ್ಲಾನು ರೆಡಿ ಮಾಡ್ತಾ ಇದ್ದಾರೆ. ಕಪಲ್ಸ್ ಅಲ್ಲಿ ಒಬ್ರು ಪೋಸ್ಟ್ ಹಾಕಿದ್ರೆ ಮತ್ತೊಬ್ಬರಿಗೆ ಕಾಲ್ ಮಾಡಿ ಹೇಳುದು, ನಾನು ಪೋಸ್ಟ್ ಹಾಕಿದ್ರೆ ನೀನಂದ ಹಾಕ್ಲಿಲ್ಲ, ನನ್ನನ್ನು ನೀನ್ ಟ್ಯಾಗ್ ಮಾಡ್ಲಿಲ್ಲ, ಯಾಕೆ ನಿಂಗೆ ನಾಚಿಗೆಯಾ ನಾನು ನಿನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಿ. ಬೆಸ್ಟ್ ಫ್ರೆಂಡ್ಸ್ ಈ ಟೈಮ್ ಅಲ್ಲಿ ರಿಲೇಶನ್ಶಿಪ್ ಥೆರಪಿಸ್ಟ್ ಆಗ್ತಾರೆ, ಅದು ಸಹ ಫ್ರೀಗೆ. ಮೀನ್ ವೈಲ್ ನಮ್ಮಂತ ಮ್ಯಾರಿಡ್ ಕಪಲ್ಸ್ ದೂರದಲ್ಲಿ ನಿಂತ್ಕೊಂಡು ನೋಡಿ, ಮದುವೆ ಆಗಿ 1 ವರ್ಷ ಆಗ್ಲಿ ಮತ್ತೆ ಮಾತಾಡುವ.